ಹೈಕಮಾಂಡ್ ಸರ್ ನಿಮ್ ಮುಂದೆ ನೀವು 17 ಬಜೆಟ್ ಮಂಡನೆ ಮಾಡಿದ್ರೆ ಯಾವ ನೀವು 17 ಕೇಳ್ಬೇಕು ನೀವು ಏನೇ ಜಾಕ್ ಹಾಕಿದ್ರು ಕೂಡ ನಾನು ಇರ್ತಲ್ಲ. ಬಹಳ ಪಾಪ ಸುನೀಲ ನಿಮ್ಮ ಸೌತ್ ಕೇಂದ್ರದವರೆಲ್ಲ ಬಹಳ ಶಾರ್ಪ್ ಅನ್ನ ಕಾಣಿಸುತ್ತಲ್ಲ. ಮೇನೋ ಉಪನೇರ ಬೆಂಕಿ ಹಚ್ತೀರಿ. ಮೀನ್ ತಿನ್ನೋದು ಏಡಿ ತರ ಇಟ್ಕೊಂಡ್ಬಿಡ್ತಾರೆ. ಅಶೋಕ್ ಅವ್ರಿಗೆಲ್ಲ ಕರೆಕ್ಟ್ ಗೊತ್ತಿದೆ. ಈಗ ಮಾನ್ಯ ಅಧ್ಯಕ್ಷರೇ, ಹೈಕಮಾಂಡ್ ಈಸ್ ಎನ್ ಹೈಕಮಾಂಡ್. ಎಲ್ಲರೂ ಕೇಳಲೇಬೇಕು, ನೀವು ಕೇಳಬೇಕು, ನಾನು ಕೇಳಬೇಕು. ಹೈಕಮಾಂಡ್ ದೇವೇಗೌಡರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು, ನಾನು ಸ್ಟೇಟ್ ಪ್ರೆಸಿಡೆಂಟ್ ಆಗಿದ್ದೆ. ಅವರು ಕರ್ನಾಟಕದಲ್ಲಿ ನಾವಿಬ್ರು ಪರಸ್ಪರ ಮಾತುಕತೆ ಆಡ್ಕೊಂಡೆ ಪಕ್ಷ ನಡೆಸ್ತಾ ಇದ್ದದು. ದೇವೇಗೌಡರು ಜನತಾದಳ ಎಸ್ನಲ್ಲಿ ಕರ್ನಾಟಕದಲ್ಲಿ ಇದ್ರು ಅಂತ ಹೇಳಿದ್ದು ನಾನು. ಅದರಿಂದ ನಾನು ನ್ಯಾಷನಲ್ ಹೈಕಮಾಂಡಿನ ಮಾತು ಕೇಳಲ್ಲ ಅಂತ ಹೇಳಿಲ್ಲ. ಹೈಕಮಾಂಡ್ ಮಾತು ಕೇಳ್ತೀನಿ, ಈಗಲೂ ಕೇಳ್ತೀನಿ, ಮುಂದೆನೂ ಕೇಳ್ತೀನಿ, ನಾಳೆನೂ ಕೇಳ್ತೀನಿ. ನಾಳಿದ್ದು ದೇವೇಗೌಡರು ಏನ್ ಮಾಡಿದ್ರು, ಯಾಕೆ ನಾನು ಕೇಳಲಿಲ್ಲ ಅಂತಂದ್ರೆ, ಹುಬ್ಳಿನಲ್ಲಿ ಒಂದು ಸಮಾವೇಶ ಮಾಡಿದ್ರು, ಅಹಿಂದ ಸಮಾವೇಶ ಮಾಡಿದ್ರು ಹುಬ್ಳಿನಲ್ಲಿ. ಆಗ ದೇವೇಗೌಡರಿಗೆ ಹೇಳಿದೆ, ನಾನು ಅಹಿಂದ ಸಮಾವೇಶ ಮಾಡ್ತೀನಿ, ನೀವು ಬರಬೇಕು ಅಂತ ಹೇಳಿದೆ. ಇಲ್ಲ ಮಾಡಕ್ ಕೂಡುದು ಅಂತ ಹೇಳಿದ್ರು. ನಾನು ಐ ವೆಂಟ್ ವಿತ್ ಅಹಿಂದ ಕಾನ್ಫರೆನ್ಸ್. ಆಗ ದೇವೇಗೌಡರು ನನ್ನ ಎಕ್ಸ್ಪೆಲ್ ಮಾಡಿಬಿಟ್ರು. ಆಗ ನಾನು ಅಹಿಂದ ಸಂಘಟನೆ ಮಾಡ್ಕೊಂಡು ಇದ್ದದ್ದು. ಆಮೇಲೆ ಕಾಂಗ್ರೆಸ್ ಸೇರ್ಕೊಂಡೆ, ಅಲ್ಲಿಂದ ಬಿಡುವುದು 2006ರಲ್ಲಿ ಎಐಪಿಜೆಡಿ ನಾನು ಆಗ ಎಐಪಿಜೆಡಿ ಅಂತ ಮಾಡಿದ್ದೆ, ಅಖಿಲ ಭಾರತ ಪ್ರಗತಿಪರ ಜನತಾದಳ. ಇಲ್ಲ, ಬೊಮ್ಮಾಯಿಯವರಾಗಿರ್ಲಿಲ್ಲ. ಬೊಮ್ಮಾಯಿಯವರಾದ್ಮೇಲೆ ಎಐಪಿಜೆಡಿ ನಾನು ರಘುಪತಿ ಅವ್ರನ್ನ, ಪಾಪ ರಘುಪತಿ ಅವರು ಇಲ್ಲ ಈಗ, ರಘುಪತಿ ಅವ್ರನ್ನ ಕಳಿಸಿ ಅದನ್ನು ರಿಜಿಸ್ಟರ್ ಮಾಡಿಸಿ ನಮ್ಮ ಹೆಸರಿಗೆ ಮಾಡಿಸ್ಕೊಂಡಿದ್ದು. ಅದಾದ್ಮೇಲೆ ನಾನು ಕಾಂಗ್ರೆಸ್ ಸೇರುವಾಗ ಮರ್ಜ್ ಮಾಡೋದು. ನಾವು 9 ಜನ MLAಗಳಿದ್ದೋ, 9 ಜನನೂ ಕೂಡ ಮರ್ಜ್ ಆದವು ನಾವು. ಆಗ ಕಾಂಗ್ರೆಸ್ ಆದ ಅಲ್ಲಿಂದ 2006. ಆಮೇಲೆ ಕಾಂಗ್ರೆಸ್ ಇದು ಜನತಾದಳ ಎಸ್ಗೆ ರಾಜೀನಾಮೆ ಕೊಟ್ಟು MLA ಆಗಿದ್ನಲ್ಲ, ರಾಜೀನಾಮೆ ಕೊಟ್ಟು ಬೈ ಎಲೆಕ್ಷನ್ ನಿಂತ್ಕೊಂಡೆ. ಬೈ ಎಲೆಕ್ಷನ್ ಅಲ್ಲಿ ಗೆದ್ದೆ, ಮತ್ತೆ ಕಾಂಗ್ರೆಸ್ ಆದೆ ನಾನು. ಸೊ ಅದು ಕತೆ, ಅದು ಚರಿತ್ರೆ, ಅದು ಬಿಡಿ. ಸಾಲ ಇದೆಯಲ್ಲ, ಸಾಲ ಎಲ್ಲ ರಾಜ್ಯಗಳು ಕೂಡ ಮಾಡ್ತವೆ ಸಾಲನ, ಕೇಂದ್ರ ಸರ್ಕಾರನೂ ಕೂಡ ಮಾಡಿದೆ. ಅದರಿಂದ ಸಾಲ ಮಿತಿಯೊಳಗಡೆ ಇರಬೇಕು. ಮತ್ತೆ ಸಾಲನ ಜನಕಲ್ಯಾಣ ಕಾರ್ಯಕ್ರಮಗಳಿಗೆ ಖರ್ಚು ಮಾಡಬೇಕು, ಅಸೆಟ್ಸ್ ಕ್ರಿಯೇಷನ್ಗೆ ಮಾಡಲಿಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಅಷ್ಟೇ ಹೇಳಿದಿನ ಹೊರತು ನಾನು ಸಾಲ ಮಾಡಬಾರದು, ಸಾಲ ಮಾಡೋದು ತಪ್ಪು ಬಜೆಟ್ನಲ್ಲಿ ಅಂತ ಎಲ್ಲೂ ಕೂಡ ಯಾವತ್ತೂ ಕೂಡ ಹೇಳಿಲ್ಲ.